ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಕೊಟ್ಬಿಟ್ಟು ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಂಡು ಹಂಗೆ ಟಕಾರ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜೊತೆಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡ್ರೆ ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ ಬೇಗ ಫಾಲೋ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ರಿಲೇಟೆಡ್ ಟು 23.75 ಕೋಟಿಗೆ IPL ಆಕ್ಷನ್ ಅಲ್ಲಿ KKR ಟೀಮ್ನ ತಲುಪಿರುವಂಥ ವೆಂಕಟೇಶ್ ಅಯ್ಯರ್ ರಿಲೇಟೆಡ್. ವೆಂಕಟೇಶ್ ಅಯ್ಯರ್ಗೆ ರಣಜಿ ಟ್ರೋಫಿಲಿ ಇಂಜುರಿ ಆಗಿತ್ತು. ಇದು ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗಿತ್ತು ಮ್ಯಾಟ್ರು. ಅವ್ರು ಇವಾಗ ಯಾವ ತರ ಇದ್ದಾರೆ, 23.75 ಕೋಟಿ ಸ್ಮೋಕ್ ಆಯ್ತಾ, ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅವರು ಆಂಕಲ್ ಟ್ವಿಸ್ಟ್ ಆಗ್ಬಿಟ್ಟು ಕೇರಳ ಅಗೇನ್ಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಮಧ್ಯಪ್ರದೇಶ್ ಆಡ್ತಿರೋಂಥ ಅಯ್ಯರು ಬಿದ್ದೋಗ್ಬಿಟ್ಟಿದ್ರು. ಸೊ ಅವ್ರಿಗೆ ಏನಾಯ್ತು ಅಂತಂದ್ರೆ ಮತ್ತೆ ಅವರು ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಕ್ರಂಚ್ ಸಿಚುವೇಶನ್ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಬ್ಯಾಟಿಂಗ್ ಆಡೋದಕ್ಕೆ ಬಂದು 42 ರನ್ನ ಹೊಡೆದಿದ್ದಾರೆ. ಆದ್ರಿಂದ ಈಸ್ ಔಟ್ ಆಫ್ ಡೇಂಜರ್. ಅವ್ರಿಗೆ ಆಂಕಲ್ ಇಂಜುರಿ ಹೌದು ಆಂಕಲ್ ಇಂಜುರಿ ಆಗ್ಬಿಟ್ಟು ಬಿದ್ದಿದ್ರು, ಕಾಲಿಂಗ್ ಟ್ವಿಸ್ಟ್ ಆಗೋಗ್ಬಿಟ್ಟಿತ್ತು. ಬಟ್ ಇವಾಗ ರಿಕವರ್ ಆಗ್ಬಿಟ್ಟು ಬಂದಿದ್ದಾರೆ. ಸೊ ಗುಡ್ ಸೀನ್ಸು. ಪಾಪ KKR 23.75 ಕೋಟಿ ಏನಿದೆ ಇದು ಉಳ್ಕೊಂಡಿದೆ. ಆ್ಯಂಡ್ KKR ಫ್ಯಾನ್ಸ್ಗಳೆಲ್ಲ ರೊಚ್ಕೆದಿದ್ದಾರೆ. ಇವಾಗ ಅವರಿಗೆ ಪೇಯ್ನ್ ಇದ್ರೂ ಕೂಡ ಬಂದ್ಬಿಟ್ಟು ಟೀಮ್ ಕ್ರಂಚ್ ಸಿಚುವೇಶನ್ ಇದ್ದಾಗ ಪರ್ಫಾರ್ಮ್ ಮಾಡಿದ್ರಲ್ಲ, ಟೀಮು ಗೋತಾ ಹೊಡಿತಾ ಇದ್ದಾಗ ಬಂದು ಪರ್ಫಾರ್ಮ್ ಮಾಡಿದ್ರಲ್ಲ, ಇದಕ್ಕೆ ಕ್ರೆಡಿಟ್ ಕೊಡಲೇಬೇಕು ಗುರು. ಆ್ಯಂಡ್ ಡಿಸರ್ವಿಂಗ್ ಏನು 23.75 ಕೋಟಿ ಕೊಟ್ಟಿರೋದು ಅಂತ ಫ್ಯಾನ್ಸ್ಗಳು ಮಾತಾಡ್ತಿದ್ದಾರೆ, KKR ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಹೆಂಗ್ ಆಡಿದ್ರು, ಶುಭ್ಮನ್ ಗಿಲ್ ಹೆಂಗ್ ಆಡಿದ್ರು, ಯಶಸ್ವಿ ಜೈಸ್ವಾಲ್ ಹೆಂಗ್ ಆಡಿದ್ರು, ಇನ್ನು ಮುಂತಾದ ಪ್ಲೇಯರ್ಸ್ಗಳು ಹೆಂಗೆ ಆಡಿದ್ರು. ಇವತ್ತು ರೌಂಡ್ 2 ರಣಜಿ ಟ್ರೋಫಿ ಸ್ಟಾರ್ಟ್ ಆಗಿದೆ. ಡೇ 1 ಅಲ್ಲಿ ಹೆಂಗ್ ಆಡಿದ್ರು ಅಂತ ಅಂದರೆ ರೋಹಿತ್ ಶರ್ಮಾ ತಗಲಾಕೊಂಡ್ರು. 3 ರನ್ ಹೊಡೆದ್ಬಿಟ್ಟು ಔಟ್ ಆಗಿರೋದು ಮಗ. ಆಲ್ಮೋಸ್ಟ್ ಅವ್ರು ಎದೆವರೆಗೂ ಬರುತ್ತೆ ಬಾಲು, ಮತ್ತೆ ಕ್ಲೂಲೆಸ್ ಆಗಿ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಕವರ್ ಸೀಸನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಸೇರಿಸಿದಾಗೆ ಒಂಥರ ಯಾವ ಶಾಟ್ ಹೊಡೆದ್ರು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಪುಲ್ ಹೊಡೆಯೋಕೆ ಹೋಗಿದ್ರು ಅಥವಾ ಕವರಲ್ಲಿ ಒಂಥರ ಡ್ರೈವ್ ಮಾಡೋಕೆ ಹೋಗಿದ್ರು, ಏನು ಹೊಡೆದ್ರು ಅಂತ ಗೊತ್ತಿಲ್ಲ. ಆ ಥರ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು ಕವರ್ಸಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿರೋದು. ಸ್ಟ್ರಗಲ್ ಮಾಡ್ತಿರ್ಬೋದು ರೋಹಿತ್ ಶರ್ಮಾ, ಸಿಕ್ಕಾಪಟ್ಟೆ ಏಟ್ಗಳು ಕೂಡ ತಿಂದಿದ್ದಾರೆ. ಆ್ಯಂಡ್ ರಿಷಬ್ ಪಂತ್ 1 ರನ್ ಹೊಡೆದ್ಬಿಟ್ಟು ಡೆಲ್ಲಿ ಪರವಾಗಿ ಔಟ್ ಆಯಿತು ಅಂದರೆ, ಯಶಸ್ವಿ ಜೈಸ್ವಾಲ್ 4 ರನ್ ಹೊಡೆದ್ಬಿಟ್ಟು ಔಟ್ ಆಗಿರೋದು, ಶುಭ್ಮನ್ ಗಿಲ್ 4 ರನ್ ಹೊಡೆದ್ಬಿಟ್ಟು ಔಟ್ ಆಗಿರೋದು, ಶ್ರೇಯಸ್ ಅಯ್ಯರ್ ಕೂಡ ಮುಂಬೈಗೆ 11 ರನ್ ಹೊಡೆದ್ಬಿಟ್ಟು ಔಟ್ ಆಗಿರೋದು. ಮುಂಬೈನ ಪ್ಲೇಯರ್ಸ್ಗಳೇ ಸುಮಾರು ಜನ ಇದೆ ಇದರಲ್ಲಿ. ಡಬ್ಬಾ ಥರ ಆಡಿದಾರೆಲ್ಲ, ಮಿಮ್ಮಿನ್ ಪ್ಲೇಯರ್ಸ್ಗಳೆಲ್ಲ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಆಡಿಲ್ಲ. ಸೊ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಕುಗ್ಬಿಟ್ಟಿದ್ದಾರೆ. ಮತ್ತೆ ಬೌನ್ಸ್ ಬ್ಯಾಕ್ ಆಗಲೇಬೇಕು. ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ ಏನಾದ್ರು ಸಿಕ್ತು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಪ್ಡೇಟ್ ಬಂದ್ರಿ, ಇವ್ರದೆಲ್ಲ ಬ್ಯಾಟ್ ಪರ್ಫಾರ್ಮೆನ್ಸ್ ಆಯಿತು ಅಂತಾರೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರ್ದು ಅಂತಂದರೆ ಶಾರ್ದುಲ್ ಠಾಕೂರ್ ಮುಂಬೈ ಪರವಾಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದು ಗುರು. ಎಲ್ಲರೂ ಉದ್ರುಕೊಂಡು ಆದಮೇಲೆ ಆಲ್ಮೋಸ್ಟ್ ಎಷ್ಟು 47 for 7 ಇರ್ತಾರೆ ಮುಂಬೈ ಅವರು. ಆ ಟೀಮಲ್ಲಿ ಶಾರ್ದುಲ್ ಠಾಕೂರ್ ಬಂದ್ಬಿಟ್ಟು 150 ಕೂಡ ಹೊಡೆದಿರೋ 51. ಸೊ ಸಖತ್ ಬ್ಯಾಟಿಂಗ್ ಆಡಿದ್ದಾರೆ ಶಾರ್ದುಲ್ ಠಾಕೂರ್. ಈ ಕಡೆ ನೋಡ್ತಾರೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲೂ ಇಲ್ಲ, ಈ ಕಡೆ ನೋಡ್ತಾರೆ ಇಂಡಿಯಾದಿಂದ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಆಗೋಗ್ಬಿಟ್ಟಿದ್ರೆ. IPL ಆಕ್ಷನ್ ಬರೀ ಅನ್ಸೋಲ್ಡು. ನೋಡಿ ಈ ಥರ ಪ್ಲೇಯರ್, ನೋಡಿ ಈ ಥರ ಅದೇ ಇವಾಗ ಮಯಾಂಕ್ ಅಗರ್ವಾಲ್ ಯಾವ ಥರ ಪರ್ಫಾರ್ಮ್ ಮಾಡಿದ್ರು, ಎಲ್ಲ ಕಡೆನೂ ಅಂಡರ್ ಎಸ್ಟಿಮೇಟ್ ಆಗೋಗ್ಬಿಡ್ತು ಅಂತಂದರೆ ಯಾವ ಥರ ಒಳಗಡೆ ಇರೋವಂಥವ್ನು ಎದ್ದೇಳ್ತಾನಲ್ಲ, ಸೊ ಆ ಥರ ಪರ್ಫಾರ್ಮೆನ್ಸ್ನ ಕೊಡಿದ್ರೆ ಶಾರ್ದುಲ್ ಠಾಕೂರ್. ಎಲ್ಲರೂ ಉಡಾಯಿಸ್ಕೊಂಡು ಹೋಗಾದ್ಮೇಲೆ ಈ ಕಡೆ ಜಡೇಜಾ ಅವ್ರನ್ನು ಕೂಡ ಅಷ್ಟೇ 5-4 ತೆಗೆದಿದ್ದಾರೆ. ಇವತ್ತು ಯಾರ ಮೇಲೆ ಇದು ಡೆಲ್ಲಿ ಮೇಲೆ ಅಂತ ಕಾಣಿಸುತ್ತೆ ಇವತ್ತು ಮ್ಯಾಚ್ ಇದ್ದವ್ರದ್ದು. ಸೌರಾಷ್ಟ್ರ ವರ್ಸಸ್ ಡೆಲ್ಲಿ ಮೇಲೆ 5 ವಿಕೆಟ್ನ ತೆಗೆದುಬಿಟ್ಟು ಎಲ್ಲರೂ ಕೂಡ ಡಬ್ಬಾ ಪರ್ಫಾರ್ಮೆನ್ಸ್ನ ಮೈನ್ ಪ್ಲೇಯರ್ಸ್ಗಳು ಕೊಡ್ತಿತ್ತು ಅಂದರೆ, ಜಡೇಜಾ ಅಲ್ಲಿ 5-4 ತೆಗೆದುಬಿಟ್ಟು ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದು. ಅಪ್ಡೇಟ್ ನಂಬರ್ 4, ನಮ್ಮ RCBಯ ಸ್ಲೋಗನ್ ಸಿಕ್ಕಾಪಟ್ಟೆ ಸೀನ್ ಮಾಡ್ತಾ ಇದೆ ಅಲ್ಲಿ. SI20 ಕೂಡ ಸೀನ್ ಮಾಡಿದೆ. RCBನೇ ಇಲ್ಲ ಅಲ್ಲಿ SI20, ಬಟ್ ಆದರೂ ಕೂಡ ನಮ್ಮ ಸ್ಲೋಗನ್ ಏನಿದೆ ಅದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. DK ಆ್ಯಂಡ್ ಫ್ಯಾಫ್ ನೋಡಿ ಗುರು, ಇವ್ರನ್ನೇನು ನೋಡ್ತೀರಾ ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಏನಿದೆ ಅಂತ ನೋಡಿ. ಪಾಲ್ ರಾಯಲ್ಸ್ ಅವ್ರು ಹಾಕೊಂಡಿದ್ದಾರೆ ಈ ಸಲ ಕಪ್ ನಮ್ಮದೇ ಅಂತ. ಅಲ್ಲಿ ಏನಕ್ಕೆ ಹಾಕೋಬೇಕು ಗುರು ಪಾಲ್ ರಾಯಲ್ಸ್ ಅವರು? ಏನು ರಾಜಸ್ಥಾನ್ ರಾಯಲ್ಸಿಗೆ ಸಿಂಕ್ ಆಗುತ್ತೆ, ಅದು RCBಗೆ ತಾನೇ ಸಿಂಕ್ ಆಗೋದು ಅಂತಂದು ಕೇಳಿದ್ರೆ, ಹೌದು ದಿನೇಶ್ ಕಾರ್ತಿಕ್ ಇದರಲ್ಲ, ಇನ್ನು ನಮ್ಮ RCBಲೇ ಇದರಲ್ಲ ಮೆಂಟರ್ ಆಗಿಬಿಟ್ಟು, ಅದಕ್ಕೋಸ್ಕರ ಅವರೇ ಊಟ ಹಾಕ್ಸಿರೋ ಥರ ಕಾಣಿಸ್ತೈತಿ ಈ ಸಲ ಕಪ್ ನಮ್ಮದೇ ಅಂತ ಅಲ್ಲಿ ಬ್ಯಾಕ್ ಡ್ರಾಪಲ್ಲಿ. ನಮ್ಮ RCBಗಂತೂ ವರ್ಕೌಟ್ ಆಗಿಲ್ಲ ಈ ಸಲ ಕಪ್ ನಮ್ಮದೇ ಅನ್ನೋದು. ಬರೀ ನಮ್ಮದೇ ಅನ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೀವಿ. ಅಟ್ಲೀಸ್ಟು ರಾಜಸ್ಥಾನ್ ರಾಯಲ್ಸ್ ಪಾಲ್ ರಾಯಲ್ಸ್ ಕಾರು ವರ್ಕೌಟ್ ಆಗುತ್ತಾರೆ ನೋಡೋಣ ನಮ್ಮ DK ಇರೋಂಥ ಪಾಲ್ ರಾಯಲ್ಸ್ಗೆ. ಅಪ್ಡೇಟ್ ಇಟ್ಸ್ ಸೂರ್ಯ ಕುಮಾರ್ ಯಾದವ್ ಸ್ಕೈ ಮಾತಾಡಿದ್ದಾರೆ. ಏನಕ್ಕೆ ಅವ್ರನ್ನ ಚಾಂಪಿಯನ್ಸ್ ಟ್ರೋಫಿಯಿಂದ ಈಚೆಗಡೆ ಬಿಟ್ಟರು ಅಂತ ಒಂದು ಕ್ವೆಶನ್ ಕೇಳಿದಾಗ, ಬಿಟ್ಟಿದ್ದಾರೆ ಏನಿವಾಗ, ಹೌದು ಬಿಟ್ಟಿದ್ದಾರೆ, ಅದು ಆಕ್ಸೆಪ್ಟ್ ಮಾಡ್ಕೊಬೇಕು. ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ODIಸಲ್ಲಿ, ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ ಹಾಕೊಂತ ಇದ್ರು. ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ರಿ, ಇಲ್ಲಿ ಚಾಂಪಿಯನ್ಸ್ ಟ್ರೋಫಿ ಇಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳೋಣ? ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ODIಸಲ್ಲಿ, T20ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ನಾನು ಇಲ್ಲೋ ಇವಾಗ T20 ಸ್ಕ್ವಾಡಲ್ಲೂ ಇದ್ದೀನಿ, ಕ್ಯಾಪ್ಟನು ಆಗಿದ್ದೀನಿ. ಅದರಲ್ಲಿ ಕೇಳಿ ಕ್ವಶನ್ನ. ನಾನು ಇಲ್ಲದೇ ಇರೋದ್ರ ಬಗ್ಗೆ ಏನಕ್ಕೆ ಕೇಳ್ತೀರಾ ಕ್ವಶನ್ನ? ಏನ್ರಿ ಮೀಡಿಯಾ, ಏನು ನಿಮ್ಮದು ಮೀಡಿಯಾ ಅಂದಿದ್ದಾರೆ ಗುರು. ಅದೇ ಅವ್ರು ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಅಂತ. ನಾನು ಇಲ್ಲಿ ಬ್ಲೇಮ್ ಮಾಡುವಂಥ ಸೆಲೆಕ್ಟರ್ಸ್ನ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸುವಂಥದ್ದು ಅದೆಲ್ಲ ಮಾಡೋದಿಲ್ಲ. ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗಲೇ ಹಾಕೊಳ್ಳಿ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ರಲ್ಲ, ಇದು ಖುಷಿ ವಿಚಾರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ ಬಾ.